ಈಗ ಇಂಗ್ಲೀಷ್ ಅನ್ನುವ ಭಾಷೆ ವಿಶ್ವವ್ಯಾಪ್ತಿಯಲ್ಲಿ ಅದರ ಅಸ್ತಿತ್ವ ಉಳಿಸ್ಕೊಂಡಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ರಾಜ್ಯಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬರುವಂಥ ಉತ್ಪನ್ನಗಳ ಮೇಲೆ ನನಗೆ ಗೊತ್ತಿಲ್ಲದ ಭಾಷೆ ಇದ್ದಾಗ ಆ ಉತ್ಪನ್ನಗಳನ್ನು ಬಳಸುವ ರೀತಿ ನೀತಿಗಳ ಅರಿವು ನನಗಿಲ್ಲದೆ ಹೋದಾಗ, ಆ ಉತ್ಪನ್ನಗಳು ನಾನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನಾನು ಏನು ಮಾಡಬೇಕು? ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ಹಿಂದಿ ಬೇಕಾಗಿಲ್ಲ, ನನಗೆ ನನ್ನ ಭಾಷೆ ಕನ್ನಡ, ನನ್ನ ನೆಲದ ಭಾಷೆ ಕನ್ನಡ. ಇಲ್ಲಿ ಉತ್ಪನ್ನಗಳು ಬರಬೇಕು. ಯಾವನೋ ಗುಜರಾತಿನೋ ಸಿಂಧಿನೋ ಇನ್ನೊಬ್ಬನೋ ಮತ್ತೊಬ್ಬನೋ ಇಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ನನ್ನ ಭಾಷೆಯಲ್ಲಿ ವ್ಯಾಪಾರ ಮಾಡಲಿ. ಇಲ್ಲ ಬೇಡ ಅನ್ನೋದಾದರೆ ಅಂಥ ಉತ್ಪನ್ನಗಳು ಕರ್ನಾಟಕದ ಜನಕ್ಕೆ ಹಾಕಬೇಕು. ನಾವೇನು ಬದುಕಿಲ್ವಾ? ಆ ಉತ್ಪನ್ನಗಳಿಲ್ದಲೇ ಹಿಂದೆಲ್ಲ ಬದುಕಿಲ್ವಾ? ಈಗ ಬದುಕೋಕ್ಕಾಗಲ್ವಾ? ಇಲ್ಲ ಅದನ್ನು ಮತ್ತೆ ಇಲ್ಲಿ ಉತ್ಪನ್ನ ಮಾಡಲಿಕ್ಕೆ ನಮಗೆ ಕನ್ನಡಿಗರಿಗೆ ಶಕ್ತಿ ಇಲ್ವಾ? ಶಕ್ತಿ ಇದೆ, ಮಾಡ್ತೀವಿ. ಆದರೆ ಕರ್ನಾಟಕಕ್ಕೆ ಬರುವ ಯಾವುದೇ ಉತ್ಪನ್ನಗಳು ಈ ನೆಲದ ಭಾಷೆ ಕನ್ನಡ, ಈ ಜನರ ಭಾಷೆ ಕನ್ನಡ, ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಇರಲೇಬೇಕು. ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಗೆ ಬರುವಂಥ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಮೇಲೆ ಯಾವ ಭಾಷೆಯಲ್ಲಿ ನೀವು ಮುದ್ರಿಸಿರ್ತೀರಿ? ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಮುದ್ರಿಸಿರ್ತೀರಿ. ನಮ್ಮ ಗ್ರಾಮೀಣ ಪ್ರದೇಶದ ಒಬ್ಬ ಹೆಣ್ಣು ಮಗಳಿಗೆ ಒಂದು ಗ್ಯಾಸ್ ಸಿಲಿಂಡರ್ನ ಬಳಸುವ ರೀತಿ ನೀತಿಗಳ ಅರಿವಿಲ್ಲದೆ ಹೋದಾಗ, ಆಘಾತಗಳು ಆದಾಗ ಯಾಕಾಗುತ್ತೆ ಅನ್ನೋ ಅರಿವು ನಿಮಗಿದೆಯಾ? ಯಾಕೆಂದರೆ ಆ ಹೆಣ್ಣು ಮಗಳಿಗೆ ನೀವು ಹಾಕಿರೋ ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಅವಳ ಮಾತೃಭಾಷೆ ಕನ್ನಡ ಆಗಿದೆ. ಕನ್ನಡದ ಇಲ್ಲದ ಆ ಒಂದು ಗ್ಯಾಸ್ ಸಿಲಿಂಡರ್ ಬಳಸುವ ನೀತಿ ನಮಗೆ ಗೊತ್ತಾಗದೆ ಹೋದರೆ ಯಾಕೆ ಬಳಸಬೇಕು ನಾವು? ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಯಾತಕ್ಕೆ ಕನ್ನಡ ಇರಬೇಕು? ನಮ್ಮ ರಾಜ್ಯ ಭಾಷೆಯಲ್ಲಿ, ನಮ್ಮ ಜನರ ಭಾಷೆಯಲ್ಲಿ, ಈ ನೆಲದ ಭಾಷೆಯಲ್ಲಿ ಯಾಕೆ ಎಲ್ಲ ಈ ನೆಲಕ್ಕೆ ಬರುವ ಉತ್ಪನ್ನಗಳ ಮೇಲೆ ಕನ್ನಡ ಇರಬೇಕು ಅಂದರೆ ಅದರಿಂದ ನಮಗೊಂದಿಷ್ಟು ಮಾಹಿತಿ ಬೇಕು ಅನ್ನುವ ಕಾರಣಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇಲ್ಲಿ ಉತ್ಪನ್ನ ಆಗಿ ಬರುವಂಥ ಎಲ್ಲ ಉತ್ಪನ್ನಗಳ ಮೇಲೆ ಇನ್ನು ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು. ಇಲ್ಲ ನಾವು ಹಾಕೋದಿಲ್ಲ ಅನ್ನೋದಾದರೆ ಆ ಉತ್ಪನ್ನಗಳನ್ನು ಬೀದಿಯಲ್ಲಿ ಹಾಕಿ ಸುಡ್ತೀವಿ. ಅದು ಆಗೋದು ಬೇಡ ಅನ್ನೋದಾದರೆ ಕನ್ನಡವನ್ನು ಬಳಸಿ ನೀವು ವ್ಯಾಪಾರ ಮಾಡಿ, ಬೇಡ ಅಂತ ಹೇಳಲ್ಲ.